ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅಮ್ಮೋರೆ, ನೀವು ವೀರಮ್ಮರನ್ನ ತಪ್ಪು ತಿಳ್ಕೊಂಡಿದ್ದೀರಿ. ವೀರಮ್ಮವ್ರಿಗೆ ಒಂದು ಗುರಿ ಇದೆ. ಈ ಮನೆಯನ್ನ ಸಂತೋಷವಾಗಿ ಇಡೋದೇ ಅವ್ರ ಗುರಿ. ಸುಂದರಣ್ಣ, ಮನೇನ ಸಂತೋಷವಾಗಿಡೋದು ಎಲ್ರ ಗುರಿ, ಎಲ್ರ ಆಸೆ. ಆದರೆ ಅದೇ ಜೀವನ ಅಲ್ಲ ಅಲ್ವಾ? ಜೀವನಕ್ಕೊಂದು ದಾರಿ ಆಗ್ಬೇಕಲ್ವಾ? ಈಗ ಶಾಂಭವಿ ಅಮ್ಮ ಕಷ್ಟಪಡ್ತಿರೋದು ಯಾಕೆ? ಮಗಳು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸ ಸಂಪಾದಿಸಿ ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು ಅಂತಲ್ವಾ? ಆದ್ರೆ ನೀರಂಗೆ ಅದ್ರ ಬಗ್ಗೆ ಯೋಚನೆನೇ ಇಲ್ಲ. ಅವಳು ಯಾವಾಗ ನೋಡಿದ್ರು ತರಲೆ ತಮಾಷೆ ಅನ್ಕೊಂಡೇ ಇರ್ತಾಳೆ. ಅಮ್ಮ ಇಷ್ಟು ಕಷ್ಟಪಟ್ಟು ದುಡ್ದು ಓದಿಸ್ತಿರ್ಬೇಕಾದ್ರೆ ಮಗಳು ಅಷ್ಟೇ ಕಷ್ಟಪಟ್ಟು ಓದ್ಬೇಕಲ್ವಾ? ಮಗಳು ಓದಿ ಒಂದು ಒಳ್ಳೆ ಸ್ಥಾನಕ್ಕೆ ಬಂದ್ರೆ ಅಮ್ಮಂಗೂ ಒಂದು ಹೆಮ್ಮೆ ಇರುತ್ತೆ. ಅವ್ರ ಜೀವನನೂ ಸಾರ್ಥಕ ಅನ್ಸತ್ತೆ. ಲೈಫಲ್ಲಿ ಯಾವ ಪ್ರಾಬ್ಲಮೂ ಇರಲ್ಲ. ನಾನು ಆ ಗುರಿ ಬಗ್ಗೆ ಮಾತಾಡ್ತಿದ್ದೀನಿ. ಸುಂದ್ರ, ಅಹಲ್ಯಮ್ಮ ಹೇಳ್ತಾ ಇರೋದು ಕರೆಕ್ಟಾಗಿದೆ. ಮನುಷ್ಯನಿಗೆ ಜವಾಬ್ದಾರಿ ಅನ್ನೋದು ಬಂದಾಗಲೇ ಮನುಷ್ಯ ಗಂಭೀರವಾಗಿರೋದು. ಈ ಹುಡುಗಿಗೆ ಜವಾಬ್ದಾರಿ ಅನ್ನೋದೇ ಇಲ್ಲ. ಅಹಲ್ಯಮ್ಮ, ನೀವು ಸರಿಯಾಗಿ ಹೇಳಿದ್ರಿ. ಸುಂದರಣ್ಣ, ಅಂದಹಾಗೆ ಈ ಮನೆ ಖುಷಿಗೆ ಯಾವತ್ತೂ ಯಾರಿಂದನೂ ಯಾವ ತೊಂದರೆನೂ ಆಗಲ್ಲ. ಅದ್ರ ಬಗ್ಗೆ ಯಾರು ಯೋಚನೆ ಮಾಡೋ ಅವಶ್ಯಕತೆನೂ ಇಲ್ಲ. ಸುಂದರಣ್ಣ, ಬುಕ್ ಶೆಲ್ಫ್ ಒರೆಸೋ ಬಟ್ಟೆ ಇತ್ತಲ್ಲ, ಅದೆಲ್ಲಿ? ಯಾಕಮ್ಮರೆ? ಏನಿಲ್ಲ, ಈಗ ತಾನೇ ಒಂದು ಬುಕ್ ತಗೊಳ್ಳೋಣ ಅಂತ ಹೋದೆ. ಅಲ್ಲಿ ತುಂಬಾನೇ ಧೂಳಿತ್ತು. ಅದನ್ನ ಕ್ಲೀನ್ ಮಾಡೋಣ ಅಂತ. ಎಲ್ಲಿ ಆ ಬಟ್ಟೆ ಕೊಡ್ತೀರಾ? ಪರವಾಗಿಲ್ಲ ಬಿಡಮ್ಮರೆ, ನಾನೇ ಒರೆಸ್ತೀನಿ. ಓಕೆ, ಲೆಟ್ಸ್ ಬಿಗಿನ್. AFC ಟೀಮ್ದು ಲೈನ್ಸ್ ರೆಡಿ ಆಗಿದೆಯಾ? ಹಾಂ ಸರ್, ನಾನೊಂದು ಬ್ಯೂಟಿಫುಲ್ ಲೈನ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಡಿವೈನ್ಫುಲ್ ಆಗಿರುತ್ತೆ ಸರ್. ಹೇಳಿ ಸರ್, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಆದರೆ ಚೆನ್ನಾಗಿ ಕುದಿಸಿ ಲೋಟಕ್ಕೆ ಹಾಕು. MD ಹರ್ಬಲ್ ಟೀ. ಮತ್ತೆ ನೆಕ್ಸ್ಟ್? ಅಂತಿಂತ ಟೀ ಅಲ್ಲ, ಇದರಂತ ಟೀ ಇಲ್ಲ. ಕುಡಿದ್ರೆ ಲೈಫಲ್ಲಿ ಟೆನ್ಷನ್ ಬರಲ್ಲ. MD ಹರ್ಬಲ್ ಟೀ. ನೆಕ್ಸ್ಟ್? ಬಿಸಿ ಬಿಸಿಯಾಗಿ ಕುಡಿದ್ರೆ ಆಡ್ ಚಾಯ್, ತಣ್ಣಗಾದ್ಮೇಲೆ ಕುಡಿದ್ರೆ ಐಸ್ ಚಾಯ್. ಕುಡಿರಿ, ಕುಡಿತೇನೆ ಇರಿ, ಚಾಯ್ ಪೇ ಚಾಯ್, MD ಹರ್ಬಲ್ ಚಾಯ್. ನೆಕ್ಸ್ಟ್? ಬೈಟು ಟೀ ಕುಡಿಬೇಡಿ, ಓವರ್ ಟೈಮ್ ದುಡಿಬೇಡಿ. ಎರಡೂ ಗೊತ್ತಾಗಲ್ಲ. 10 ರೂಪಾಯಿ ಪ್ಯಾಕ್ನಲ್ಲಿ ಪ್ಲಾಸ್ ತುಂಬ ಟೀ, MD ಹರ್ಬಲ್ ಟೀ. ವಾಟ್ ಅ ಗ್ರೇಟ್ ಲೈನ್ಸ್. ಇದೇ ತರ ಅದ್ಭುತವಾಗಿ ಇನ್ನೂ ಯಾರು ಲೈನ್ಸ್ ಬರ್ತಿದ್ದೀರಾ ಹೇಗೆ? ಎಲ್ಲರೂ ಟೀ ತಗೊಳ್ಳಿ. ಕಮಾನ್. ಈಗ ಹೇಳಿ, ನೀವು ಬರ್ದಿರೋ ಲೈನ್ಸ್ ನಿಮಗೆ ಇಷ್ಟ ಆಯ್ತಾ? ನಾಳೆ ದಿನ ನೀವು ಬರ್ದಿರೋ ಲೈನ್ಸು ಟಿವಿಲಿ ಬರ್ತಿದ್ರೆ ಅದನ್ನ ನೋಡಿ ನಿಮಗೆ ಅದು ಇಷ್ಟ ಆಗುತ್ತಾ ಅಥವಾ ಜೋಕ್ ತರ ಅನ್ಸುತ್ತಾ? ಲೈನು ಚಿಕ್ಕದಾಗಿರ್ಬೇಕು, ಹಾರ್ಟ್ಗೆ ಟಚ್ ಆಗಬೇಕು. ಅದೇ ತಾನೇ ನಿಮ್ಮ ಕೆಲಸ. ಮಿಸ್ಟರ್ ಸುರೇಶ್, ಆಲ್ರೆಡಿ ನಿಮಗೆ 1 ತಿಂಗಳು ಟೈಮ್ ಕೊಟ್ಟಾಗಿದೆ. ಇದಕ್ಕಿಂತ ಜಾಸ್ತಿ ಟೈಮ್ನ ಏನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಇದನ್ನೆಲ್ಲ ವಾಶ್ ಔಟ್ ಮಾಡಿ ಮನಸ್ಸನ್ನ ಫ್ರೆಶ್ ಆಗಿ ಇಟ್ಕೊಳ್ಳಿ. ಈಗ ಒಂದು ಬ್ರೇಕ್ ತಗೊಳ್ಳೋಣ, ಸಂಜೆ ಮತ್ತೆ ಸಿಗೋಣ. ಪ್ರತಿಯೊಬ್ಬರು ಮಿನಿಮಮ್ 10 ಲೈನ್ಸ್ ರೆಡಿ ಮಾಡಬೇಕು. ಓಕೆ? ಇಟ್ಸ್ ಅರ್ಜೆಂಟ್, ವಿ ಆರ್ ಸೀರಿಯಸ್. ಓಕೆ? ಮನಿ ಕಷ್ಟ ಇದೆ ಕಣೋ, ತುಂಬಾ ಕಷ್ಟ ಇದೆ. ಇಲ್ಲ ಅಣ್ಣ, ನಮಗೊಂದು ಈಸಿಯಾಗಿರೋ ದಾರಿ ಇದೆ. ಏನದು? ಅದಕ್ಕೆ ಆಫೀಸಿಗೆ ಬರೋದಕ್ಕೆ ಹೇಳೋಣ. ಅದಕ್ಕೆ ಆಫೀಸಿಗೆ ಬಂದರೆ
ಎರಡು ಅವರಲ್ಲೇ ಲೈನ್ ಸಿಗುತ್ತೆ. ನಾಳಿದ್ದೆ ಶೂಟಿಗೆ ಹೋಗ್ಬೋದು ನಾವು. ಪ್ರಣಮ್, ನಿನ್ಗೆ ಏನ್ ಬೇಕು ಹೇಳು, ನಾನ್ ಹುಡುಕೊಡ್ತೀನಿ. ನನ್ಗೊಂದು ಸ್ಪೈಡರ್ಮನ್ ಟಿ ಶರ್ಟ್ ಸಿಗ್ತಿಲ್ಲ, ಎಲ್ಲಿದೆ ಗೊತ್ತಾಗ್ತಿಲ್ಲ. ಅಯ್ಯೋ, ಅದಕ್ಕೆ ಯಾಕಪ್ಪ ಅಷ್ಟು ಕೋಪ ಮಾಡ್ಕೋತೀಯ? ನಿನ್ ಬಟ್ಟೆಗಳಲ್ಲಿ ಹುಡುಕ್ಲಿಲ್ವಾ? ಯಾರ್ ಬಟ್ಟೆ ಎಲ್ಲಿದೆಯೋ ಯಾರು ಗೊತ್ತು. ಪ್ರಣಮ್, ಹೇ, ಯಾಕೋ ಇಷ್ಟೊಂದು ಅವಸರದಲ್ಲಿ ಹೋಗ್ತಿದ್ಯಾ? ಏನಿಲ್ಲ ಬಿಡು, ನನ್ನ ಪ್ರಾಬ್ಲಮ್ನ ಯಾರು ಕೇಳ್ತಾರೆ ಇಲ್ಲಿ? ಹೇ, ನಿಂತ್ಕೋ. ನಿನ್ ಪ್ರಾಬ್ಲಮ್ ಕೇಳೋದಕ್ಕೆ ನಾನಿಲ್ವಾ? ಏನಾಯ್ತು? ಅದ್ ಸರಿ, ಯಾಕಿಷ್ಟೊಂದು ಅಪ್ಸೆಟ್ ಆಗಿದ್ಯಾ? ನಂಗೆ ಮನೇಲಿ ಓದಕ್ ಮಲ್ಗಕ್ ಒಂದ್ ಜಾಗ ಇಲ್ಲ. ಅಯ್ಯೋ, ನಮ್ರತಾ ಲಕ್ಷ್ಮಿ ಆಂಟಿ ರೂಮ್ ಇದೆಯಲ್ಲ, ಇಲ್ಲ ಓದ್ಕೋ. ಅದ್ ನನ್ ರೂಮ್ ಆಗಿತ್ತು, ಈಗ ಗೌರೂಮ್ ಅಲ್ವಾ? ನನ್ನ ಅಂತ ನಂಗೆ ಯಾವ ರೂಮು ಇಲ್ಲ. ಹಾಗಲ್ಲ ಕಣೋ ಪ್ರಣಮ್, ಅದು ಬೇಕಾಗಿಲ್ಲ, ನಾನು ಎಲ್ಲೂ ಇರಲ್ಲ. ನಂಗೆ ಯಾವ ರೂಮು ಬೇಡ. ನಾನು ಚಂದ್ರಕಾಂತ್ ಅಂಕಲ್ ತರ ಹಾಲಲ್ಲೇ ಮಾಡ್ಕೋತೀನಿ. ಎಲ್ಲಿ ಜಾಗ ಸಿಗುತ್ತೋ ಅಲ್ಲೇ ಓದ್ಕೋತೀನಿ. ಜಾಗನೇ ಇಲ್ಲ ಅಂದ್ರೆ ಟೆರೆಸ್ ಮೇಲೆ ಹೋಗಿ ಬಿಸಿಲಲ್ಲಿ ಓದ್ಕೋತೀನಿ. ಹೇ ಪ್ರಣಮ್, ಪ್ರಣಮ್ ನಿಂತ್ಕೊಳ್ಳೋ ಇಲ್ಲಿ. ಸಾರಿ ಮೀರಾ, ನಮ್ಮಿಂದ ಈ ಮನೆಯಲ್ಲಿ ಏನೇನೋ ಪ್ರಾಬ್ಲಮ್ಸ್ ಆಗ್ತಿದೆ. ನಿಜ, ಇಷ್ಟು ದಿನ ಈ ರೂಮು ಪ್ರಣಮ್ದಾಗಿತ್ತು. ಇವಾಗ ನಮಗೋಸ್ಕರ ಬಿಟ್ಕೊಡೋದು ಅಂದ್ರೆ ಅವನಿಗೂ ನೋವಾಗುತ್ತೆ. ಸಿಸೆ ನಮ್ರತಾ, ಪ್ಲೀಸ್ ಪ್ರಣಮ್ ಹೇಳಿದ್ದನ್ನ ಸೀರಿಯಸ್ ಆಗಿ ತಗೋಬೇಡ. ಅವನೇನೋ ಬೇಜಾರಲ್ಲಿದ್ದಾನೆ. ನಾನು ಹೋಗಿ ಅವನಿಗೆ ಸಮಾಧಾನ ಮಾಡ್ತೀನಿ. ಅಮ್ಮ, ಮೀರಂಗೆ ಗುರಿ ಇಲ್ಲ ಅಂತ ನಾನು ಹೇಳಿದ್ದಕ್ಕೆ ನಿಮಗ್ ಬೇಜಾರಾಗಿಲ್ಲ ತಾನೆ? ಬೈದ್ ಹೇಳೋರು ಬದುಕೋದಕ್ಕೆ ಹೇಳ್ತಾರಂತೆ, ನಗ್ತಾ ಹೇಳೋರು ಹಾಳು ಮಾಡೋದಕ್ಕೆ ಹೇಳ್ತಾರಂತೆ. ನೀವಿರೋದನ್ನ ಹೇಳಿದ್ರಿ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ಳಿ ಅಹಲ್ಯಮ್ಮ? ಯಾಕೋ ಪ್ರಣಮ್ಗೆ ಕೋಪ ಬಂದ ಹಾಗಿದೆ. ಏನಾಯ್ತು ಪ್ರಣಮ್? ನೀನ್ ನಿನ್ ಕೋಪನ ಫ್ರಿಜ್ ಮೇಲೆ ತೋರ್ಸಿದ್ರೆ ಫ್ರಿಜ್ಜಿಗೆ ಏಟಾಗಲ್ವಾ? ಫ್ರಿಜ್ ಹಾಳಾಗಲ್ವಾ? ಫ್ರಿಜ್ ಬಾಗ್ಲನ್ನ ಅಷ್ಟ್ ಜೋರಾಗಿ ಹಾಕ್ಬಾರ್ದು ಕಣೋ. ಸಾರಿ ಅದಕ್ಕೆ. ಯಾಕೋ ಬೇಜಾರು ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ. ಅಹಲ್ಯ, ಪ್ರಣಮ್ ಯಾಕೆ ಬೇಜಾರಲ್ಲಿದ್ದ, ಯಾಕೆ ಕೋಪ ಮಾಡ್ಕೊಂಡಿದ್ದ ಅಂತ ಕೇಳ್ಬೇಕಾಗಿತ್ತು ಕಣೆ. ಅವನ್ಗಾಗಿರೋ ನೋವಿಗೆ ಸಮಾಧಾನ ಮಾಡೋದ್ ಬೇಡ್ವಾ? ನೋವಾ? ಏನ್ ನೋವು? ಅದು ಪ್ರಣಮ್ಗೆ ಸಪರೇಟ್ ಆಗಿ ರೂಮ್ ಬೇಕಂತೆ. ನಾವಿಲ್ಲಿಗೆ ಬಂದ್ಮೇಲೆ ಪ್ರಣಮ್ ರೂಮಲ್ಲೇ ಇರ್ತಿದೀವಿ. ಅವನಿಗೆ ನಮ್ ಜೊತೆ ಇರೋದಿಕ್ ಕಷ್ಟ ಆಗ್ತಿದೆ. ನನ್ಗೆ ಯಾವ ರೂಮ್ ಬೇಡ, ನಾನು ಹಾಲಲ್ಲೇ ಮಲಗ್ತೀನಿ ಅಂತ ಕೋಪ ಮಾಡ್ಕೊಂಡಿದ್ದ. ಅಲ್ಲ, ಮನೆ ಯಜಮಾನ್ರಿಗೆ ಈ ಗತಿ ಬಂದ್ರೆ ಹೇಗೆ? ಹಾಗ್ ನೋಡಿದ್ರೆ ಮನೆ ಯಜಮಾನ್ರ ಲೆಕ್ಕದಲ್ಲಿ ಪ್ರಣಮ್ಗೆ 3ನೇ ಸ್ಥಾನ. ಪಾಪ, ಅವನ್ಗೆ ಉಳ್ಕೊಳಕ್ಕೆ ಒಂದ್ ರೂಮ್ ಇಲ್ಲ. ಅಯ್ಯೋ, ರೂಮ್ ಯಾಕಿಲ್ಲ? ಪ್ರಣಮ್ ನಾವಿದೀವಲ್ಲ ಈಗ, ಆ ರೂಮಲ್ಲೇ ಇರ್ಲಿ. ನಾನು ಮೀರಾ ಔಟ್ ಹೌಸ್ಗೆ ಹೋಗ್ತೀವಿ. ಅಯ್ಯೋ, ಎಷ್ಟು ದೊಡ್ಡ ಗುಣ ಶಾಂಭವಿಯವರೇ ನಿಮ್ದು. ಅದನ್ ಪ್ರಣಮ್ಗೆ ಹೇಳಿದಿದ್ರೆ ಚೆನ್ನಾಗಿರ್ತಿತ್ತು. ಪ್ರಣಮ್! ಅಮ್ಮ, ಪ್ರಣಮ್ ಇನ್ನೂ ಚಿಕ್ಕವನು, ಅವನಿಗೆ ಸೆಪ್ರೇಟ್ ರೂಮ್ ಬೇಕಾಗಿಲ್ಲ. ಇರೋದಾದ್ರೆ ಅವನು ಮೀರನ್ ಜೊತೆ ಶಾಂಭವಿ ಅಮ್ಮನ ರೂಮಲ್ಲೇ ಇರಲಿ. ನಾನು ಸಾಕೇತ್ ಅವ್ರ ಹತ್ರ ಹೇಳಿಸ್ತೀನಿ, ಇಲ್ಲ ನಾನೇ ಪ್ರಣಮ್ಗೆ ಅರ್ಥ ಮಾಡಿಸ್ತೀನಿ. ಅಲ್ಲ ಕಣೆ, ಅದು ಅವನು. ಅಮ್ಮ, ಅದು ನಿಮ್ ರೂಮು, ನೀವು ಮೀರಾ ಅಲ್ಲೇ ಇರಬೇಕು.
ಅಹಲ್ಯ ಅಹಲ್ಯ, ರೊಟ್ಟಿ ಜಾರಿ ತುಪ್ಪದ ಭರಣಿಗೆ ಬೀಳ್ತಾ ಇದೆ ಅಮ್ಮ. ನಾವು ನಿರೀಕ್ಷೆ ಮಾಡೋದಕ್ಕಿಂತ ಬಹಳ ಬೇಗ ನಾವು ಆಸೆ ಪಟ್ಟ ದಾರಿಗಳು ಕಾಣ್ತಾ ಇದೆ. ಅಂಥದ್ದೇನಾಯ್ತು ಚಿಕ್ಕಪ್ಪ ಈಗ? ಯಾವಾಗ ನೋಡಿದ್ರು ಕೊರಗು ಕೊರತೆ ಎರಡ್ರ ಬಗ್ಗೆನೇ ಹೇಳ್ತಾ ಇದ್ರಿ. ಇವತ್ ನೋಡಿದ್ರೆ ತುಂಬಾ ಖುಷಿಯಾಗಿದ್ದೀರಾ. ಅದೇಮ್ಮ, ಅನಿಕೇತ್ ಸಾಕೇತ್ ನಿನ್ನ ವಾಪಸ್ ಆಫೀಸ್ ಕರ್ಸ್ಕೋಬೇಕು ಅಂತ ಮಾತಾಡ್ತಾ ಇದ್ರು. ಅನಿಕೇತು ಕಂಪನಿಲಿ ನಿನಗಾಗೆ ಒಂದು ಸಪರೇಟ್ ಆಗಿ ಒಂದು ಪೊಸಿಷನ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳ್ತಿದ್ದ. ಅಂದ ಮೇಲೆ ಸಾಕೇತ್ಗೆ ಸರಿಸಮವಾಗಿ ನಿನ್ನ ಸ್ಥಾನನೂ ಇರುತ್ತೆ ಅಂತ ನನಗನ್ನಿಸ್ತಾ ಇದೆ. ನಿಮ್ಗೇನ್ ಅನ್ಸತ್ತೆ ಚಿಕ್ಕಪ್ಪ? ನಾನ್ ಆಫೀಸ್ಗೆ ಬರ್ಬೇಕೋ ಬರ್ಬಾರ್ದು? ಏನಮ್ಮ ಹೇಳ್ತಿದ್ಯಾ ನೀನು? ನಮ್ ಗುರಿ ಈಡೇರೋದಕ್ಕೆ ಇದಕ್ಕಿಂತ ಸುಲಭವಾದ ದಾರಿ ಇದೆಯಾ? ಹಾ, ಸರಿ ಬಿಡಿ ಚಿಕ್ಕಪ್ಪ, ಅವ್ರು ಬಂದು ನನ್ನ ಹತ್ರ ಮಾತಾಡ್ಲಿ, ನಾನ್ ಮಾತಾಡ್ತೀನಿ. ಅವಾಗೇನೋ ಅವಶ್ಯಕತೆ ಇತ್ತು, ಅದಕ್ಕೆ ಕೆಲಸ ಮಾಡ್ತಿದ್ದೆ. ಆದ್ರೆ ಈಗ ಸ್ವಲ್ಪ ಯೋಚನೆ ಮಾಡ್ಬೇಕು, ನೋಡೋಣ ಏನ್ ಮಾಡೋದು ಅಂತ. ಅಲ್ಲಮ್ಮ ಅದು. ಸರಿ ಚಿಕ್ಕಪ್ಪ, ಕೆಲಸ ಮುಗಿಸ್ಕೊಂಡು ಮನೆಗೆ ಬನ್ನಿ. ಅರೆ, ನಮ್ಮ ದಾರಿ ಸುಲಭ ಆಗ್ತಿರ್ಬೇಕಾದ್ರೆ ಅಹಲ್ಯ ಯಾಕೆ ನಿರಾಸೆ ಮಾತಾಡ್ತಿದ್ದಾಳೆ? ರಾಮಣ್ಣ ಅಂಕಲ್ ಅಂತೂ ಹೋಟೆಲಲ್ಲಿ ಒಬ್ಬರೇ ಆಗ್ಬಿಟ್ಟಿರ್ತಾರೆ. ಈ ಚಿಂಟು ಅಣ್ಣ ಸಿನಿಮಾ ಅದು ಇದು ಅಂತ ಹೊರಟ್ರೆ ಸಾಕು, ಹೋಟೆಲ್ ಕಡೆ ಗಮನನೇ ಇರಲ್ಲ. ಸಂಜೆ ಹೊತ್ತಾದ್ರೆ ಸಾಕು ರಶ್ ಆಗ್ಬಿಡುತ್ತೆ, ಕಣ್ಮುಟ್ಟಕ್ಸಕ್ಕೂ ಟೈಮ್ ಇರಲ್ಲ. ಮೀರಾ, ಕಾಫಿ. ಥ್ಯಾಂಕ್ಸ್ ಅಕ್ಕ, ನಂಗೆ ಬೇಡ. ಮೀರಾ, ನಿನ್ಗೋಸ್ಕರ ಬಜ್ಜಿ ಮಾಡಿದ್ದೀನಿ. ಸಂಜೆ ಟೈಮಲ್ಲಿ ಬಜ್ಜಿ ಜೊತೆ ಕಾಫಿ ಒಳ್ಳೆ ಕಾಂಬಿನೇಷನ್. ಬೇಡ ಅಂತ ಹೇಳ್ಬೇಡ, ಚೆನ್ನಾಗಿರುತ್ತೆ, ತಿನ್ಬಿಟ್ಟು ಹೋಗು. ಅಕ್ಕ, ನಂಗೆ ತುಂಬ ಟೈಮ್ ಆಗ್ತಿದೆ, ಬೇಡ. ಥ್ಯಾಂಕ್ ಯು. ಮೀರಾ, ನಿಂತ್ಕೋ. ಅದೇನದು ಪ್ರತಿದಿನ ಸಂಜೆ ಇಷ್ಟೊತ್ತಾಗ್ತಿದ್ದ ಹಾಗೆ ಹೊರಟ್ಬಿಡ್ತೀಯಲ್ಲ, ಅದೇನಂತ ಕೆಲಸ? ಕೆಲಸ ಇರೋದಕ್ಕೆ ಹೋಗ್ತಿದ್ದೀನಿ. ಅದೇ ಏನು? ಅದೆಲ್ಲ ನಿಮ್ಗೆ ಯಾಕೆ? ರಾತ್ರಿ ಹೊತ್ತು ಹೆಣ್ಮಕ್ಳು ಒಬ್ಬೊಬ್ಬರೇ ಓಡಾಡೋದು ಸರಿ ಅಲ್ಲ ಪುಟ್ಟ. ದಯವಿಟ್ಟು ಅಕ್ಕ, ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ಬೇಡಿ. ನನ್ನ ಸೇಫ್ಟಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಉಪದೇಶ ನನಗೆ ಬೇಡ. ಕಾಫಿ ಬಿಸಿ ಆಗಿದೆ, ಬಜ್ಜಿನೂ ಬಿಸಿ ಆಗಿರ್ಬೇಕು. ನೀವೇ ತಿನ್ಕೊಂಡ್ಬಿಡಿ. ಮೀರಾ, ಏನೇ ಅದು? ಅಹಲ್ಯಮ್ಮ ಅಷ್ಟೊಂದು ಪ್ರೀತಿಯಿಂದ ಹೇಳ್ತಾ ಇದ್ರೆ ವಾದಿಸ್ತಾ ಇದೀಯಾ? ಅಮ್ಮ, ನಾನು ವಾದಿಸ್ತಿರ್ಲಿಲ್ಲ ಅಮ್ಮ. ಅಮ್ಮ, ನಂಗೆ ಟೈಮ್ ಆಗ್ತಿದೆ, ನಾನು ಹೊರಡ್ಬೇಕು. ಟೈಮ್ ಆಗ್ತಾ ಇದೆ ಅಂತ ಇಷ್ಟೊಂದು ಹೊರಟಾಗಿ ಮಾತಾಡು ಅಂತಾರ? ಅಕ್ಕ, ನಾನು ಹೊರಟಾಗಿ ಮಾತಾಡಿದೆ ಅಂತ ನಿಮ್ಗೆ ಅನ್ಸಿದ್ರೆ ಐ ಆಮ್ ಸಾರಿ ಅಕ್ಕ. ಅಮ್ಮ, ನಂಗೆ ಟೈಮ್ ಆಯ್ತು, ನಾನು ಬರಲಾ? ಮೀರಾ, ನೀನ್ ಎಲ್ಗೂ ಹೋಗೋದು ಬೇಡ. ನೀನ್ ದಿನ ಮಾನ್ಯ ಮನೆಗೆ ಓದ್ಕೊಳಕ್ ಹೋಗ್ಬೇಕು ಅಂತ ಏನಾದ್ರೂ ಇದೆಯಾ? ಮಾನ್ಯನೇ ಇಲ್ಲಿಗೆ ಬರಕ್ ಹೇಳು. ಅಮ್ಮ, ಇಲ್ಲಿ ಓದ್ಕೊಳ್ಳೋದಕ್ಕಾಗಲ್ಲ ಅಮ್ಮ. ಸ್ಟಡಿಗೆ ಅವ್ರ ಮನೆನೇ ಬೆಟರು. ಯಾಕೆ? ಅಂಥದ್ದೇನಿದೆ ಅಲ್ಲಿ? ಅಮ್ಮ, ನಾನು ಏನು ಅಂತ ನಿನಗೆ ಗೊತ್ತಿಲ್ವಾ? ಇಲ್ಲೇ ಇದ್ರೆ ಟಿವಿ ನೋಡ್ತೀನಿ. ಸಿನಿಮಾ ಏನಾದ್ರೂ ಬರ್ತಿದೆ ಅಂದ್ರೆ ಹಾಗೆ ಕೂತ್ಕೊಂಡ್ ಬಿಡ್ತೀನಿ. ಈ ಪ್ರಣಮ್ ಏನಾದ್ರೂ ಬಂದು ಕೀಟ್ಲೆ ಮಾಡಿದ್ರೆ ಅವನ ಜೊತೆ ತರ್ಲೆ ಮಾಡ್ಕೊಂಡು ಹಾರಾಡ್ತೀನಿ. ತಿನ್ಬೇಕು ಅನ್ಸಾಗ್ಲಿಲ್ಲ, ಅಡ್ಗೆ ಮನೆಗೆ ನುಗ್ತೀನಿ. ಸುಮ್ಮನೆ ಟೈಮ್ ಹಾಳಾಗುತ್ತಮ್ಮ. ಅಮ್ಮ, ಕಾನ್ಸಂಟ್ರೇಟ್ ಮಾಡಿ ಓದೋದಕ್ಕಾಗಲ್ಲ ಅಮ್ಮ. ಎಕ್ಸಾಮ್ಸ್ ಮುಗಿಯೋವರೆಗೂ ಬೇಡ ಅಂತ ಹೇಳ್ಬೇಡ ಪ್ಲೀಸ್, ನಿನ್ ದಮ್ಮಯ್ಯ. ಓ, ನೀನು ಓದೋದಕ್ಕೆ ಮಾನ್ಯ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳಿದಿದ್ರೆ ಆಗ್ತಿತ್ತು. ಸರಿ, ಒಂದ್ ನಿಮಿಷ ಇರು, ಈಗ ಬರ್ತೀನಿ. ಅಮ್ಮ,